ಓಂ ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಇನ್ನು ಆರಾಧ್ಯ ದೈವವಾದ ಶ್ರೀಶೈಲದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣೆದು ನನ್ನ ವಿದ್ಯಾಗುರುಗಳಿಗೂ ಜನ್ಮದಾತರಿಗೂ ಶರಣೆಂದು ನಾಡಿನ ಸಮಸ್ತ ಗುರು ಹಿರಿಯರೇ, ಮಾತೆಯರೇ, ಮುದ್ದು ಮಕ್ಕಳೇ, ವಿದ್ಯಾರ್ಥಿನಿಯರೇ ಹಾಗೂ ನಮ್ಮ ದೇಶದ ಬೆನ್ನೆಲುಬಾಗಿರತಕ್ಕಂಥ ರೈತಾಪಿ ವರ್ಗದ ಕುಟುಂಬದವರೇ, ನಮ್ಮ ದೇಶವನ್ನು ಕಾಯುವ ಸಮಸ್ತ ಸೈನಿಕ ಕುಟುಂಬದವರೇ, ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣಾರ್ಥಿಗಳನ್ನು ತಿಳಿಸುತ್ತಾ, ನಮ್ಮ ವಾರ ಭವಿಷ್ಯದಲ್ಲಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲದರೆ ಸಬ್ಸ್ಕ್ರೈಬ್ ಮಾಡಿ, ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಪ್ರತಿ ವಾರವೂ ಒಂದು ವಿಶೇಷವಾದ ಮಾಹಿತಿಯನ್ನು ಕೊಡುತ್ತಿದ್ದೇನೆ. ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾ, ಈಗ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎಂದು ತಿಳಿಸುತ್ತಾ ಬನ್ನಿ ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ವಿಚಾರಗಳ ಬಗ್ಗೆ ನೋಡಿಕೊಳ್ಳುತ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನಹರಿಸಿ ನೋಡಿದಾಗ, ಕುಟುಂಬದ ಸಂತೋಷ ನಿಮ್ಮ ನವೀನ ಮತ್ತು ಪುರಾತನ ಉತ್ಸವದ ಒಂದು ಯಶಸ್ಸಿಗೆ ಕಾರಣವಾಗಿರುತ್ತದೆ. ಈ ವಾರ ಸಂಪೂರ್ಣವಾಗಿ ಉದ್ಯೋಗದ ಸಂದರ್ಶನಗಳಿಗೆ ಶುಭವಾಗಿದೆ. ಇಂಟರ್ವ್ಯೂಗೆ ಹೋಗಲಿಕ್ಕೆ ವಿದ್ಯಾರ್ಥಿಗಳಿಗೆ ಏನಾದರೂ ಅನುಕೂಲವಿದ್ದರೆ ಈ ವಾರ ಹೋದರೆ ಸಂಪೂರ್ಣ ಯಶಸ್ಸನ್ನು ಕಾಣ್ತೀರಿ. ಏಕಾಂತತೆಯಲ್ಲಿ ನಿಮ್ಮ ನ್ಯೂನತೆಗಳನ್ನು ತಾವು ಪ್ರತಿಬಿಂಬಿಸಿ ತಮ್ಮ ಒಂದು ಅನುಕೂಲತೆಗೆ ತಕ್ಕಂತೆ ವಿಶೇಷವಾದ ಒಂದು ಜ್ಞಾನ ಸಂಕೇತವನ್ನು ಪಡೆದು ಮುಂದುವರಿಯಲು ಇಚ್ಛಿಸುತ್ತೀರಿ. ಇದು ಗಮನಾರ್ಹ. ಸಂಪೂರ್ಣ ಹಳೆಯದಾದ ಇಲ್ಲಿಯವರೆಗೆ ಆಗಿರ್ತಕ್ಕಂಥ ಎಲ್ಲ ನಷ್ಟಗಳನ್ನು ತಪ್ಪಿಸಲು ನಿಮಗೆ ಈ ಒಂದು ಏಕಾಂತ ಸಂಪೂರ್ಣವಾಗಿ ಅನುಕೂಲವನ್ನು ಮಾಡುತ್ತದೆ. ಇನ್ನು ಹಳೆಯ ಸಂಘರ್ಷಗಳನ್ನು ಪರಿಹರಿಸುವುದರಲ್ಲಿ ಈ ವಾರ ಯಶಸ್ವಿಯಾಗಿ ಮುನ್ನುಡಿಯಲ್ಲಿ ತಾವಿರುತ್ತೀರಿ. ನೀವು ಭಾವಪೂರ್ಣವಾಗಿರುವುದರೊಂದಿಗೆ ಎಲ್ಲರೊಂದಿಗೂ ಸಂತೋಷದಿಂದಿರಲು ಪ್ರಯತ್ನಿಸುತ್ತೀರಿ. ಹೊಸ ಪ್ರಯಾಣಗಳು ಏನಾದರೂ ಇದ್ದರೆ ಹೋಗುವುದು ತುಂಬ ಅನುಕೂಲ. ಇನ್ನು ಒಳ್ಳೆಯ ಕಾರ್ಯಗಳೇನಾದರೂ ಮಾಡಲು ಈ ವಾರ ಅನುಕೂಲವಾದರೆ ಮಾಡಿದರಂತೂ ತುಂಬ ಉತ್ತಮವಾಗಿರುತ್ತದೆ. ಇದರ ಜೊತೆಗೆ ಶುಕ್ರವಾರ ಮತ್ತು ಶನಿವಾರ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಒಂದು ವಿಶೇಷಗಳನ್ನು ತಾವು ಸಾಬೀತುಪಡಿಸಲು ಇಷ್ಟಪಡುತ್ತೀರಿ. ಇದಕ್ಕಾಗಿ ಕೋಪವನ್ನು ಸ್ವಲ್ಪ ಹಿಡಿತದಲ್ಲಿಟ್ಟುಕೊಂಡರೆ ತುಂಬ ಉತ್ತಮ. ವಾದ ವಿವಾದಕ್ಕೆ ಯಾರೊಂದಿಗೆ ಇಳಿಯಬೇಡಿ. ಸ್ವಲ್ಪ ಗೊಂದಲಮಯವಾಗುವ ಒಂದು ಮನಸ್ಸು ಹೆಚ್ಚಾಗಿ ಕಾಣುತ್ತಿದೆ. ಇದರೊಂದಿಗೆ ಭಾನುವಾರದಿಂದ ಬುಧವಾರದವರೆಗಿನ ಅವಧಿಯು ಸ್ವಲ್ಪ ಅನಾನುಕೂಲವನ್ನು ತಂದುಕೊಡುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿನಿತ್ಯ ಗಣಪತಿಗೆ ಅಥರ್ವಶೀರ್ಷ ಒಂದು ಸ್ತೋತ್ರವನ್ನು ಪಠನೆ ಮಾಡುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ. ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ವೃಷಭ ರಾಶಿ ಮತ್ತು ವೃಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ವಾರದ ಆರಂಭದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಅತ್ಯುತ್ತಮವಾದ ಒಂದು ಬೆಂಬಲವನ್ನು ಸಹ ತಾವು ಪಡೆಯುತ್ತೀರಿ. ಕುಟುಂಬದರೊಂದಿಗೂ ಸಹ ಸೇರಿ ವಿಶೇಷವಾಗಿ ಎಲ್ಲ ರೀತಿಯಿಂದ ಆರೋಗ್ಯವು ಹೆಚ್ಚಾಗಿ ಕಂಡುಬರುತ್ತದೆ. ಮನೆಯಲ್ಲಿ ಧಾರ್ಮಿಕ ಸಮಾರಂಭಗಳು ಆಯೋಜನೆಗೊಳ್ಳುವ ಒಂದು ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮನೆಯ ಆರ್ಥಿಕ ಸಮಸ್ಯೆಗಳು ಈ ವಾರ ಸ್ವಲ್ಪ ಸಾಧ್ಯವಾದಷ್ಟು ಬಗೆಹರಿಯುವ ಸಾಧ್ಯತೆ ಇದೆ. ಇನ್ನು ಶಿಕ್ಷಕ ವೃತ್ತಿಗೆ ಸಂಬಂಧಿಸಿದಂಥ ಎಲ್ಲ ಶಿಕ್ಷಕಿಯರಿಗೆ ಮುನ್ನಡೆ ಸಿಗುವ ಸಾಧ್ಯತೆ ಹೆಚ್ಚಾಗಿದೆ. ಜೊತೆಗೆ ನಿಮ್ಮ ವೃತ್ತಿಪರ ಜೀವನದಲ್ಲಿ ಮನ್ನಣೆಯೂ ಸಿಕ್ಕು ತಾವು ಮುಂದುವರಿಯುವ ಒಂದು ಪ್ರಮೋಷನ್ ತೆಗೆದುಕೊಳ್ಳುವ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವ ಶಿಕ್ಷಕಿಯರ ಒಂದು ಗಣತಿಗೆ ಇದು ಅನುಕೂಲವಾಗಲಿದೆ. ನಿಮ್ಮ ಇಚ್ಛೆಯಂತೆ ನೀವು ಎಲ್ಲವನ್ನೂ ನಡೆಸುವುದರಿಂದ ನೀವು ತುಂಬ ಸಂತೋಷವಾಗಿರುತ್ತೀರಿ. ವಾರಪೂರ್ತಿ ನಿಮ್ಮ ವಿನಮ್ರ ಮತ್ತು ತಾಳ್ಮೆಯ ನಡವಳಿಕೆಗಳು ಎಲ್ಲರಿಗೂ ಪ್ರಶಂಸನೀಯವಾಗಿ ಕಾಣುವ ಸಾಧ್ಯತೆ ಹೆಚ್ಚಾಗಿದೆ. ಈ ವಾರ ನೀವು ಧಾರ್ಮಿಕ ತೀರ್ಥಯಾತ್ರೆಗೆ ಹೋದರಂತೂ ತುಂಬ ಅನುಕೂಲಕರವಾಗಿದೆ. ಮನೆಯ ಹಿರಿಯರೊಂದಿಗೆ ಹೋಗಿ ಬಂದರಂತೂ ತುಂಬ ಅನುಕೂಲ. ಇನ್ನು ಭಾನುವಾರ ಸೋಮವಾರ ಬಹಳ ಶುಭಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಕ್ಕೆ ಹೆಜ್ಜೆಯನ್ನಿಟ್ಟು ಮುಂದಿನ ಒಂದು ಪೀಳಿಗೆಗೆ ವಿಶೇಷವಾದ ಒಂದು ಸಂಬಂಧವನ್ನಿಟ್ಟುಕೊಂಡು ಎಲ್ಲರೊಂದಿಗೂ ಆತ್ಮೀಯತೆಯಿಂದ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರೂ ತುಂಬ ಉತ್ತಮವಾಗಿರುತ್ತೀರಿ. ಇನ್ನು ನೀವು ಸಹೋದ್ಯೋಗಿಗಳು ನಿಮ್ಮೊಂದಿಗೆ ತಪ್ಪು ಹುಡುಕುವುದರಲ್ಲಿ ನಿರತರಾಗಿರುತ್ತಾರೆ. ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ. ಜೀವನದುದ್ದಕ್ಕೂ ಸದಾ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟರಂತೂ ತುಂಬ ಅನುಕೂಲ. ಇನ್ನು ಶನಿವಾರ ನೀವು ಗುಪ್ತ ಶತ್ರುಗಳನ್ನು ಎದುರಿಸಬೇಕಾಗುವ ಸಾಧ್ಯತೆ ಇದೆ. ವಾದ ವಿವಾದ ಆಗುವ ಸಾಧ್ಯತೆ ಇದೆ. ಮನಸ್ತಾಪವಾಗುವ ಸಾಧ್ಯತೆ ಇದೆ.
ಹೆಚ್ಚಿನ ವಿಷಯದಲ್ಲಿ ಆನಂದದಿಂದ ಜೀವನವನ್ನು ಸಾಗಿಸಿಕೊಂಡರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ಪ್ರತಿದಿನದ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗಕ್ಕೆ ಹಸುವಿನ ಹಾಲನ್ನು ಅದರ ಜೊತೆಗೆ ಗಂಗಾ ನೀರನ್ನು ಬೆರೆಸಿ ಕರಿ ಎಳ್ಳನ್ನು ಬೆರೆಸಿ ಅಭಿಷೇಕ ಮಾಡಿಕೊಂಡರೆ ಈ ಧನುರ್ಮಾಸದಲ್ಲಿ ವಿಶೇಷವಾದ ಶಿವನ ಅನುಗ್ರಹ ತಮಗೆ ದೊರೆಯುತ್ತದೆ ಎಂದು ತಿಳಿಸುತ್ತಾ, ಇದರ ಜೊತೆಗೆ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಬಿಳಿಯ ಬಣ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನ ಹರಿಸಿ ನೋಡುವುದಾದರೆ ಈ ರಾಶಿಯವರು ಪರಸ್ಪರ ತಿಳುವಳಿಕೆ ಮತ್ತು ಪ್ರಯಾಣ, ನಿಮ್ಮ ವೈವಾಹಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಹೊಂದುವ ಕಡೆ ನಿಮ್ಮ ಗಮನ ಸದಾ ಗಮನಾರ್ಹವಾಗಿ ಮುಂದುವರಿಯುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ. ನಿಮ್ಮ ನಿಸ್ವಾರ್ಥ ಕೆಲಸಕ್ಕಾಗಿ ನಿಮ್ಮನ್ನು ಸಂಪೂರ್ಣವಾಗಿ ಎಲ್ಲರೂ ಪ್ರಶಂಸೆ ಮಾಡುತ್ತಾರೆ. ನಿಮ್ಮ ಆಲೋಚನೆಗಳಲ್ಲಿ ನಾಣ್ಯತೆಯನ್ನು ಕಾಪಾಡಿಕೊಂಡರೆ ತುಂಬ ಉತ್ತಮ. ಇತರರು ನಿಮ್ಮೊಂದಿಗೆ ಸಂತೋಷವಾಗಿರಲು, ನಿಮ್ಮನ್ನು ಸಂತೋಷವಾಗಿಡಲು ವಿಶೇಷವಾಗಿ ಪ್ರಯತ್ನ ಈ ವಾರ ನಡೆಯಲಿದೆ. ನಿಮ್ಮ ವೈಯಕ್ತಿಕ ಸಂಬಂಧಗಳನ್ನು ತಾಜಾವಾಗಿಡಲು ಅಂದರೆ ಸಂತೋಷವಾಗಿಡಲು ತುಂಬ ಅನುಕೂಲಕರವಾದ ವಾರವೆಂದು ಹೇಳಬಹುದು. ನೀವು ಹೊಸ ಮಾರ್ಗಗಳನ್ನು ಅಳವಡಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ವೃತ್ತಿ ಮತ್ತು ದೃಷ್ಟಿಕೋನದಿಂದ ಅದನ್ನು ಮಾಡಿದರೆ ತುಂಬ ಉತ್ತಮವಾಗಿಯೇ ಇರುತ್ತದೆ. ಈ ವಾರ ಅತ್ಯುತ್ತಮ ಸಾಧನೆಗಳನ್ನು ತಾವು ತುಂಬಿದ ಒಂದು ಕೊಡದಂತೆ ತುಂಬಿ ಎಲ್ಲ ಕೆಲಸದಲ್ಲೂ ವಿನಮ್ರತೆಯಿಂದ ಸಂತೋಷದಿಂದ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿದೆ. ನೀವು ಯಾವುದಾದರೂ ಹೂಡಿಕೆ ಮಾಡುವುದಿದ್ದರೆ ಶೇರ್ ಮಾರ್ಕೆಟ್ ಆಗ್ಬೋದು ಅಥವಾ ಮನೆ ತಗೋಬೋದು, ಸೈಟ್ ತಗೋಬೋದು, ಈ ವಾರ ತುಂಬ ಅನುಕೂಲಕರವಾದ ಒಂದು ವಾರವೆಂದೇ ಹೇಳಬಹುದು. ಎಲ್ಲ ಫಲಿತಾಂಶವು ಲಾಭದಲ್ಲಿಯೇ ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ವೀಕ್ಷಕರೇ. ತುಂಬ ಒಳ್ಳೆಯದಾಗಲಿ. ಏನೇ ಕೆಲಸ ಮಾಡುವಾಗ ನಿಮ್ಮ ಮನದೇವರನ್ನು, ಮನೆಗುರುಗಳನ್ನು ಅಪ್ಪಿತಪ್ಪಿಯೂ ಮರೆಯದೆ ಹಗಲಿರುಳು ನೆನೆಯುತ್ತಾ ನಿಮ್ಮ ಕಾರ್ಯವನ್ನು ಮುಂದುವರಿಸಿ. ತುಂಬ ಒಳ್ಳೆಯದಾಗಲಿದೆ. ಇನ್ನು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಸ್ನೇಹಿತರ ಬೆಂಬಲವು ಮತ್ತು ನಿಮ್ಮ ಕುಟುಂಬದ ಬೆಂಬಲವು ಪ್ರಯೋಜನಕಾರಿಯಾಗಿ ಸಿಗುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ಬುಧವಾರ, ಗುರುವಾರ ಶುಭ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ಕೆಲಸ ಮಾಡುವಲ್ಲಿದ್ದರೆ ನಿಮ್ಮ ನುರಿತ ಜ್ಯೋತಿಷಿಗಳಿಂದ, ನಿಮ್ಮ ಹತ್ತಿರದಲ್ಲಿರುವ ಗುರುಗಳಿಂದ ಸಮಯ ಮತ್ತು ಒಂದು ಒಳ್ಳೆಯ ಸಮಯವನ್ನು ಕೇಳಿ ಯಾವ ಕಾರ್ಯವನ್ನು ಯಾವ ರೀತಿ ಮಾಡಿದರೆ ಉತ್ತಮವೆಂದು ತಿಳಿಸಿಕೊಂಡರೆ ತುಂಬ ಉತ್ತಮ. ಆ ರೀತಿ ಮುಂದುವರಿಯಿರಿ. ಶುಭವಾಗಲಿ. ಯಾರೂ ಸಿಗದೇ ಇದ್ದರೆ ನಿಮ್ಮ ಮನೆದೇವರ ಮೇಲೆ ಭಾರ ಹಾಕಿ ಒಳ್ಳೆಯ ಕೆಲಸಗಳನ್ನು ಮಾಡಿ. ಶುಭವಾಗಲಿ. ಇನ್ನು ಉತ್ತಮವಾದ ವಿಶೇಷ ನೋಡುವುದರೆಂದರೆ ಸಂಧಿವಾತಗಳು, ಮೊಣಕಾಲು ನೋವು, ಕೈ ನೋವು, ತಲೆನೋವು ಬರುವುದರಿಂದ ಸ್ವಲ್ಪ ಭಾರಿ ವಿಶೇಷವಾದ ಅನಾರೋಗ್ಯ ದೊರೆಯುವುದರಿಂದ ಸಮೃದ್ಧವಾದ ಉತ್ತಮವಾದ ಆಹಾರವನ್ನು ಸೇವಿಸಿ. ಕಪಟ ಆಹಾರವನ್ನಾಗಲಿ ಕೆಮಿಕಲ್ ಯುಕ್ತ ಆಹಾರವನ್ನಾಗಲಿ ಸೇವಿಸುವುದು ಸ್ವಲ್ಪ ವರ್ಜೆ ಮಾಡುವುದರಿಂದ, ಅದರ ಜೊತೆಗೆ ಯೋಗ ಮತ್ತು ಪ್ರಾಣಾಯಾಮಗಳನ್ನು ಮಾಡಿಕೊಂಡರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ ವೀಕ್ಷಕರೇ. ತುಂಬ ಶುಭವಾಗಲಿದೆ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀಮನ್ನಾರಾಯಣನ ಸತ್ಯವಾದ ಸತ್ಯ ಕವಚವನ್ನು ಪಠಿಸುವುದರಿಂದ ಅಥವಾ ಉತ್ತಮ ರೀತಿಯಿಂದ ಸಂಕಲ್ಪವನ್ನು ಮಾಡಿಕೊಳ್ಳುವುದರಿಂದ ಒಳ್ಳೆಯ ಫಲಿತಾಂಶದ ಕಡೆ ನಿಮ್ಮ ಜೀವನ ವಿಶೇಷವಾಗಿ ಪ್ರಯಾಣ ಸಾಗಲಿದೆ. ಇದರ ಜೊತೆಗೆ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣವಾಗಿ ಸದಾ ಶುಭವನ್ನುಂಟು ಮಾಡಲಿದೆ ವೀಕ್ಷಕರೇ. ಇನ್ನು ಕರ್ಕಾಟಕ ರಾಶಿ ಮತ್ತು ಲಗ್ನದತ್ತ ನೋಡುವುದಾದರೆ ಈ ವಾರ ನಿಮಗೆ ತುಂಬ ಅತ್ಯದ್ಭುತವಾಗಿರುತ್ತದೆ. ವಾರದ ಆರಂಭದಲ್ಲಿ ನೀವು ಕೆಲ ಹೊಸ ಯೋಜನೆಗಳನ್ನು ತಾವು ಮುಂದುವರಿಸಿಕೊಂಡು ಹೋಗುವವರಿದ್ದೀರಿ. ನಿಮ್ಮ ದೈನಂದಿನ ದಿನಚರಿ ಮತ್ತು ಜೀವನ ಶೈಲಿಯ ಸಮತೋಲನವನ್ನು ಕಾಪಾಡಿಕೊಳ್ಳುವುದರಿಂದ ಉತ್ತಮವಾಗಿರತಕ್ಕಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ನೀವು ಭಾಗವಹಿಸುತ್ತಿದ್ದರೆ ಈ ವಾರ ನಿರೀಕ್ಷೆಗಿಂತ ಹೆಚ್ಚಿನ ಉತ್ತಮ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಮಕ್ಕಳು ಸಂಪೂರ್ಣವಾಗಿ ಕುಟುಂಬದ ಜೊತೆ ವಿಧೇಯರಾಗಿರಲು ಅನುಕೂಲವಾಗುತ್ತದೆ. ಅವರು ವಿಧೇಯರಾಗಿಯೂ ಇರುತ್ತಾರೆ. ನಿಮ್ಮ ವೈವಾಹಿಕ ಜೀವನವು ತುಂಬ ಚೆನ್ನಾಗಿದೆ ವೀಕ್ಷಕರೇ. ನಿಮ್ಮ ಸಂಗಾತಿಯು ನಿಮ್ಮನ್ನು ತುಂಬ ಕುಟುಂಬದೊಂದಿಗೆ ಸಂತೋಷದಿಂದಿಡಲು ಪ್ರಯತ್ನಿಸುತ್ತಾರೆ. ನೀವು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ಏನಾದರೂ ಆಸಕ್ತಿ ವಹಿಸುತ್ತಿದ್ದರೆ ಅದು ನಿಮಗೆ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ ಮತ್ತು ಆನಂದದಾಯಕವಾದ ಜೀವನವನ್ನು ನೀಡಲು ಸಾಧ್ಯವಾಗುತ್ತದೆ. ಇನ್ನು ನೀವು ಅನೇಕ ಸಂಘರ್ಷಗಳನ್ನು ಪರಿಹರಿಸಲು ಹೋದಾಗ ಸಾಧ್ಯಾಸಾಧ್ಯತೆಯಿಂದ ಎಚ್ಚರಿಕೆಯಿಂದ ಮಾತನಾಡಿದರೆ ತುಂಬ ಉತ್ತಮ. ಇನ್ನು ವಾರದ ಅಂತ್ಯ ವಿಶೇಷವಾಗಿ ಶುಭವಾಗಿರುವುದರಿಂದ ಒಳ್ಳೆಯ ವಿಚಾರವನ್ನು ಮನಸ್ಸಲ್ಲಿಟ್ಟುಕೊಂಡು ಪ್ರಯತ್ನ ಮಾಡಿ. ತುಂಬ ಶುಭವಾಗಲಿ. ಇದರ ಜೊತೆಗೆ ಯಾವುದಾದರೂ ಮಂಗಳವಾರ ಮತ್ತು ಬುಧವಾರ ಆಹ್ಲಾದಕರ ದಿನಗಳಾಗಿಲ್ಲದಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಯನ್ನಿಟ್ಟು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು ಎನ್ನುವ ಒಂದು ವಿಚಾರದಲ್ಲಿ ನಿಮ್ಮ ಪತ್ನಿಯ ಜೊತೆಯಾಗಲಿ, ಮಕ್ಕಳ ಜೊತೆಯಾಗಲಿ, ಗುರು ಹಿರಿಯರ ಜೊತೆಯಾಗಲಿ ಚರ್ಚಿಸಿದ ನಂತರ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡರೆ ಉತ್ತಮ ಯಶಸ್ಸನ್ನು ಕಾಣಲು ಅನುಕೂಲವಾಗುತ್ತದೆ ವೀಕ್ಷಕರೇ. ಇದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಧನುರ್ಮಾಸವಿರುವುದರಿಂದ ಸೋಮವಾರ ದೇವಾಲಯಕ್ಕೆ ಹೋಗಿ
ವಿಗ್ರಹದ ಶಾಸ್ತ್ರೋಕ್ತ ಸ್ನಾನವನ್ನು ಮಾಡಿಸಿ ಆ ಜಲಾಭಿಷೇಕವನ್ನು ಮಾಡಿಸಿ ಭಗವಂತನನ್ನು ಏಕಾಗ್ರತೆಯಿಂದ ನೋಡಿ ಬಿಲ್ಲೋಪತ್ರೆ ಮತ್ತು ಭಸ್ಮಾರ್ಚನೆಗಳನ್ನು ಮಾಡಿಸಿ ಕುಟುಂಬದೊಂದಿಗೆ ಅನುಕೂಲವಾಗಲಿ, ಶುಭವಾಗಲಿ. ಇದರೊಂದಿಗೆ ವಾರ ಪೂರ್ತಿ ಏಕಾಗ್ರತೆಯಿಂದ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮಃ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಬೆಳಗ್ಗೆ ಮತ್ತು ಸಾಯಂಕಾಲ ಪಠಣೆ ಮಾಡಿ ವೀಕ್ಷಕರೇ. ಹಾಲಿನ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 4 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಸಿಂಹ ರಾಶಿ ಮತ್ತು ಸಿಂಹ ಲಗ್ನದತ್ತ ನೋಡುವುದಾದರೆ, ಇನ್ನು ನಿಮ್ಮ ಲಗ್ನ ಮತ್ತು ರಾಶಿಯಿಂದ ಪಂಚಮ ಸ್ಥಾನದಲ್ಲಿ ರವಿ, ಶುಕ್ರ, ಬುಧ ಮತ್ತು ಕುಜನಿರುವುದರಿಂದ ಈ ವಾರ ನಿಮ್ಮ ಕೌಶಲ್ಯಗಳೊಂದಿಗೆ ನೀವು ಮುಖ್ಯವಾದ ವ್ಯವಹಾರ ಒಪ್ಪಂದಗಳನ್ನು ಅಂತಿಮಗೊಳಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. ದೀರ್ಘಕಾಲದ ಅನಾರೋಗ್ಯದಿಂದ ಯಾರಾದರೂ ಮನೆಯಲ್ಲಿದ್ದರೆ ಅವರ ಆರೋಗ್ಯದ ಕಡೆ ಮುನ್ನಡೆಯುತ್ತಾರೆ. ನಿಮ್ಮ ವೃತ್ತಿ ಜೀವನವನ್ನು ತುಂಬ ವಿಶೇಷವಾದ ಒಂದು ಕಾಳಜಿಯ ಬಗ್ಗೆ ಅನುಕೂಲಕರವಾದ ಒಂದು ಸ್ಪಷ್ಟನೆಯಿಂದ ನೌಕರಿಯನ್ನು ಮಾಡಲು ಅನುಕೂಲವಾಗುತ್ತದೆ. ಇನ್ನು ವಿಶೇಷವಾಗಿ ಪ್ರೀತಿ ಪ್ರೇಮದ ವಿಚಾರಗಳಲ್ಲಿ ಬಂದಾಗ ವೈವಾಹಿಕ ಅನುಮೋದನೆಯನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಕಡಿಮೆ ಸಮಯದಲ್ಲಿ ಗಮನಾರ್ಹ ಸಾಧನೆಗಳನ್ನು ಸಾಧಿಸಲು ತೃಪ್ತವಾದ ಜೀವನ ನಿಮಗೆ ಒದಗಿ ಬರಲಿದೆ. ಈ ವಾರ ನಿಮ್ಮ ಆರೋಗ್ಯವು ಸಂಪೂರ್ಣವಾಗಿ ಅತ್ಯುತ್ತಮವಾದ ಒಂದು ದಾರಿಯತ್ತ ಸಾಗಲಿದೆ. ನಿಮ್ಮ ವ್ಯಾಯಾಮದ ದಿನಚರಿಗೆ ವಿಶೇಷವಾದ ಗಮನವನ್ನು ಕೊಟ್ಟರೆ ಯೋಗ ಪ್ರಾಣಾಯಾಮಗಳನ್ನು ಮಾಡಿಕೊಳ್ಳಿ. ಆರೋಗ್ಯದ ಕಡೆ ಗಮನ ಇಟ್ಟುಕೊಂಡರೆ ತುಂಬ ಜೀವನ ಸರಳವಾಗಿರುತ್ತದೆ. ನಿಮ್ಮ ಹಿಂದಿನ ಅನುಭವಗಳಿಂದ ಹೊಸ ಪ್ರಯೋಜನಗಳನ್ನು ನೀವು ಎಲ್ಲರೊಂದಿಗೆ ಪಡೆಯಲು ಇಚ್ಛಿಸುತ್ತೀರಿ ಮತ್ತು ಪಡೆಯುತ್ತೀರಿಯೂ ಸಹ. ಇದರೊಂದಿಗೆ ಕೆಲವು ಹೋರಾಟಗಾರದ ನಂತರ ವ್ಯವಹಾರದಲ್ಲಿ ಯಶಸ್ಸು ಕಂಡುಬರುವ ಸಾಧ್ಯತೆ ಇರುವುದರಿಂದ ವಾರದ ಮಧ್ಯಭಾಗವು ವಿಶೇಷವಾಗಿ ಶುಭವಾಗಿರುವುದರಿಂದ ಯಾವುದೇ ಒಂದು ಒಳ್ಳೆಯ ನಿರ್ಧಾರಗಳನ್ನು ನಿಮ್ಮ ಮಾತಾಪಿತರರ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಅವರ ಒಂದು ವಿಷಯ ತಿಳಿಸಿ, ಈ ಕೆಲಸ ಮಾಡುತ್ತಿದ್ದೇನೆ ಅಂತಂದು ಅವರ ಮೇಲೆ ತಿಳಿಸಿ ಅವರ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸವನ್ನು ಮುಂದುವರಿಸುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಅನಾರೋಗ್ಯದ ಕಡೆ ನೋಡುವುದಾದರೆ, ಹುರಿದ ಮತ್ತು ಜಿಡ್ಡಿನ ಆಹಾರವನ್ನು ಸೇವಿಸುವುದರಿಂದ ಹೊಟ್ಟೆಗೆ ಸಮಸ್ಯೆಗಳು ಬರುವ ಸಾಧ್ಯತೆ ಇರುವುದರಿಂದ ಸಾಧ್ಯವಾದಷ್ಟು ಕರಿದ ಪದಾರ್ಥಗಳಿಂದ ದೂರವಿದ್ದರೆ ತುಂಬ ಉತ್ತಮ. ಅದು ಹೊರಗಿನದಾಗ್ಬೋದು, ಮನೆಗಿನದಾಗ್ಬೋದು, ಯಾವುದಾದರೂ ಸಹ ಕರಿದ ಪದಾರ್ಥಗಳನ್ನು ದೂರವಿದ್ದು ಆರೋಗ್ಯದ ಕಡೆ ಗಮನವನ್ನು ಹರಿಸಿ ತುಂಬ ಉತ್ತಮ ಫಲಿತಾಂಶದ ಆರೋಗ್ಯವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಮುಗಿಸಿದ ನಂತರ ಓಂ ನಮೋ ವಾಸುದೇವಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ 2 ಮಂತ್ರಗಳನ್ನು ಪಠನೆ ಮಾಡುವುದರಿಂದ ತುಂಬ ಉತ್ತಮ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ ಬಂಗಾರದ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 5 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ, ನಿಮ್ಮ ಲಗ್ನದಿಂದ ಕೇಂದ್ರ ಸ್ಥಾನದಲ್ಲಿ ರವಿ, ಕುಜ, ಬುಧ, ಶುಕ್ರನಿದ್ದು ಸಪ್ತಮ ಸ್ಥಾನದಲ್ಲಿ ಶನಿ ಇದ್ದು ಏಕಾದಶ ಭಾವದಲ್ಲಿ ಬರುವುದರಿಂದ ನೋಡೋಣ ಬನ್ನಿ ಏನಾಗುವ ಒಂದು ವ್ಯವಸ್ಥೆ ಇದೆ. ಅನುಕೂಲವಾಗಲಿ. ವಾರದ ಆರಂಭವು ತುಂಬ ಆಹ್ಲಾದಕರವಾಗಿರುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಕೆಲವು ಬದಲಾವಣೆಗಳನ್ನು ಈ ವಾರ ಮಾಡಿಕೊಂಡರೆ ತುಂಬ ಉತ್ತಮ ವೀಕ್ಷಕರೇ. ನಿಮ್ಮ ಮಕ್ಕಳ ನಡವಳಿಕೆಯು ನಿಮಗೆ ತುಂಬ ಸಂತೋಷವನ್ನು ತಂದುಕೊಡುವ ಸಾಧ್ಯತೆ ಇದೆ. ನಿಮ್ಮ ಆರೋಗ್ಯ ಮತ್ತು ಖ್ಯಾತಿ ಎರಡರಲ್ಲೂ ಸಹ ನೀವು ಹೆಚ್ಚಿನ ಸುಧಾರಣೆಯನ್ನು ಸಹ ಈ ವಾರ ಮಾಡಿ ಅದನ್ನು ಅನುಭವಿಸುವವರಿದ್ದೀರಿ. ನಿಮ್ಮ ಒಡ ಹುಟ್ಟಿದವರಿಗೆ ನಿಮ್ಮ ಗಮನಾರ್ಹ ಸಹಾಯವನ್ನು ನೀಡುವ ಸಾಧ್ಯತೆ ಈ ವಾರ ನಿಮಗೆ ಅನುಕೂಲವಾಗಲಿದೆ. ನೀವು ವಿದೇಶ ಪ್ರಯಾಣದಲ್ಲಿ ಏನಾದರೂ ಆಯೋಜನೆ ಮಾಡಿಕೊಳ್ಳದಿದ್ದರೆ ತುಂಬ ಉತ್ತಮವಾಗಿದೆ. ಎಲ್ಲ ಅಡೆತಡೆಗಳಿಂದ ದೂರಾಗಿ ನಿಮ್ಮ ಸಮಸ್ತ ಸಂಕಷ್ಟಗಳು ದೂರಾಗಿ ಪರಿಹಾರದತ್ತ ನಿಮ್ಮ ಜೀವನ ಸಾಗಲಿದೆ. ಮನೆಯಲ್ಲಿ ಆನಂದ ಮತ್ತು ಆಹ್ಲಾದಕರವಾದ ಜೀವನವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಆತ್ಮವಿಶ್ವಾಸ ಈ ವಾರ ಸಂಪೂರ್ಣವಾಗಿ ಹೆಚ್ಚಾಗಿರಲಿದೆ. ನಿಮ್ಮ ಕೌಶಲ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಲು ಈ ವಾರ ತುಂಬ ಶ್ರಮವಹಿಸಿ ಮುಂದುವರಿಯಲು ಅನುಕೂಲವಾಗುವ ಒಂದು ವಾರ ನಿಮ್ಮದಾಗಲಿದೆ. ವಿಮೆ, LIC ಅಥವಾ ಇತರ ಯಾವುದಾದರೂ ಹೂಡಿಕೆ ಮಾಡಲಿದ್ದರೆ ಈ ವಾರ ಸಂಪೂರ್ಣವಾಗಿ ವಿಶೇಷವಾದ ಪ್ರಯೋಜನಕಾರಿಯಾದ ಒಂದು ಕರ್ತವ್ಯವನ್ನು ತಾವು ನಿರ್ವಹಿಸಿ ವಿಶೇಷವಾದ ಲಾಭದೊಂದಿಗೆ ಮುನ್ನಡೆಯುವ ಒಂದು ಸಾಧ್ಯತೆ ಹೆಚ್ಚಾಗಿದೆ ವೀಕ್ಷಕರೇ. ಇನ್ನು ಶುಕ್ರವಾರ ಪ್ರಮುಖ ವ್ಯವಹಾರಗಳ ಒಪ್ಪಂದಗಳನ್ನು ಅಂತಿಮಗೊಳಿಸಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ. ಶನಿವಾರ ನೀವು ಸಾಮಾಜಿಕ ಸಂಘಟನೆಯ ಕೊಡುಗೆ ನೀಡುವ ಸಾಧ್ಯತೆಯೂ ಸಹ ಹೆಚ್ಚಾಗಿರುವುದರಿಂದ ಆಹ್ಲಾದಕರವಾದ ಮತ್ತು ಸಂತೋಷಕರವಾದ ವಾತಾವರಣದೊಂದಿಗೆ ಮುಂದುವರಿಯಿರಿ. ಏನೇ ಮಾಡಿ ಎಚ್ಚರಿಕೆಯಿಂದ ಮಾಡಿ ಎಂದು ನಮ್ಮ ಒಂದು ವಿಷಯವನ್ನು ತಿಳಿಸುತ್ತಾ, ಇನ್ನು ಮಂಗಳವಾರ ತಾವುಗಳು ಕಾನೂನು ವಿಷಯಗಳೇ ಅನುಕೂಲಕರವಾದ ದಿನಗಳಾಗಿಲ್ಲದಿರುವುದರಿಂದ ಮುಂದಿನ ವಾರ ಮುಂದೂಡಿಕೊಂಡರೆ ತುಂಬ ಉತ್ತಮವಾಗಿರುತ್ತದೆ ವೀಕ್ಷಕರೇ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ, ಬೆಳಗ್ಗೆ ಮತ್ತು ಸಂಜೆ
ಹನುಮಾನ್ ಚಾಲೀಸವನ್ನು ತುಪ್ಪದ ದೀಪವನ್ನು ಹಚ್ಚಿ ಅದರ ಮುಂದೆ ಕುಂತು ಪಠಿಸಿದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ವಾರ ಪೂರ್ತಿ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಶುಭವಾಗಲಿದೆ. ಹಸಿರು ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 3 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ನಿಮ್ಮ ಯಾವುದಾದರೂ ಸಂಕಷ್ಟಗಳು ಹೆಚ್ಚಿನ ರೂಪದಲ್ಲಿ ಏನಾದರೂ ಕಾಣುವುದಿದ್ದರೆ ನಿಮಗೆ ಅನುಕೂಲವಾದ ದೇವರುಗಳಿಗೆ ಸಾಧ್ಯವಾದಷ್ಟು 700 ಗ್ರಾಂ ಸಕ್ಕರೆಯನ್ನು ದಾನ ಮಾಡುವುದರಿಂದ ಮದುವೆಯಾಗದ ವಿದ್ಯಾರ್ಥಿನಿಯರಿಗೆ ಮದುವೆಯಾಗುವ ಯೋಗ ದೊರೆಯಲಿದೆ. ಇನ್ನು ವಿದ್ಯೆಗೆ ಏನಾದರೂ ಅಡಚಣೆ ಇದ್ದರೆ ಅದು ತುಂಬ ಅನುಕೂಲಕರವಾಗಿದೆ. ನಮ್ಮ ಮನೆಯಲ್ಲಿ ಬಹಳಷ್ಟು ವರ್ಷಗಳವರೆಗೆ ಯಾವುದೇ ರೀತಿಯ ಮಂಗಳ ಕಾರ್ಯಗಳು ನಡೆಯುತ್ತಿಲ್ಲ ಗುರುಗಳು, ಏನು ಮಾಡಬೇಕೆನ್ನುವುದಿದ್ದರೆ ಅದು ಸಹ ಸುಧಾರಿಸಲಿದೆ. ಇನ್ನು ಯಾವುದೇ ಸಹದ ಅಡಚಣೆಗಳು, ಕುಟುಂಬದಲ್ಲಿ ನಾನಾ ರೀತಿಯ ವೈಪರೀತ್ಯಗಳು, ಕುಟುಂಬದಲ್ಲಿ ನಾನಾ ರೀತಿಯ ಸಂಕಷ್ಟಗಳಿದ್ದರೆ, ಆರ್ಥಿಕ ಪರಿಸ್ಥಿತಿಯು ಸಹ ಹದಗೆಟ್ಟು ಹೋಗಿದ್ದರೆ ಈ ರೀತಿ ಮಾಡಿ ತುಂಬ ಅನುಕೂಲವಾಗಲಿದೆ. ಇನ್ನು ಹತ್ತಿರದಲ್ಲಿದ್ದರೆ ನಿಮಗೆ ಎಲ್ಲ ಕಷ್ಟಗಳಿಂದ ಪರಿಹಾರವಾಗಲು ಶ್ರೀ ರಾಧಾಕೃಷ್ಣ ದೇವರ ದೇವಾಲಯಕ್ಕೆ 700 ಗ್ರಾಂ ಸಕ್ಕರೆಯನ್ನು ದಾನ ಮಾಡುವುದರಿಂದ ವಿಶೇಷವಾದ ಫಲಿತಾಂಶಗಳನ್ನು ಕಾಣುತ್ತೀರಿ. ಧನುರ್ಮಾಸವಿರುವುದರಿಂದ ವಿಶೇಷವಾಗಿ ತಾವುಗಳು ಶ್ರೀ ಶಿವಾಲಯಕ್ಕೆ ದಾನ ಮಾಡಿದರೂ ಸಹ ತುಂಬ ಅನುಕೂಲಕರವಾದ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ. ಹಾಲಿನ ಬಗ್ಗೆ, ಮೊಸರಿನ ಬಗ್ಗೆ, ಸಕ್ಕರೆಯ ಬಗ್ಗೆಯೂ ಸಹ ಈ ವಾರ ತಿಳಿಸಿದ್ದೇನೆ. ಮುಂದಿನ ವಾರ ಜೇನುತುಪ್ಪ ಮತ್ತು ಮುಂದಿನ ವಾರ ತುಪ್ಪದ ಬಗ್ಗೆ ವಿಶೇಷವಾಗಿ ಮಾತನಾಡೋಣ. ಸಾಧ್ಯವಾದಷ್ಟು ಎಲ್ಲ ಸಂಕಷ್ಟಗಳು ದೂರಾಗಿ ನಮ್ಮ ಆಸೆ ಒಂದೇ, ನಮ್ಮ ನಾಡಿನ, ನಮ್ಮ ದೇಶದ ಸಮಸ್ತ ಪ್ರೇಕ್ಷಕ ಮಹನೀಯರು, ಗುರು ಹಿರಿಯರು ತುಂಬ ಆನಂದದಾಯಕವಾದ, ಸಂತೋಷವಾದ ಸಮಸ್ತ ಆರ್ಥಿಕ ಸಂಕಷ್ಟಗಳಿಂದ ಮುಂದುವರಿಯಬೇಕು. ಆ ಸಂಕಷ್ಟಗಳು ಸಂಪೂರ್ಣ ದೂರವಾಗಿ ಆ ಭಗವಂತನ ಒಂದು ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಇರಲಿ ಎಂದು ಆಶಿಸುತ್ತಾ ಬನ್ನಿ ಮುಂದಿನ ರಾಶಿಗಳ ಬಗ್ಗೆ ಗಮನವನ್ನು ಹರಿಸೋಣ. ತುಲಾ ರಾಶಿ ಮತ್ತು ತುಲಾ ಲಗ್ನದತ್ತ ನೋಡುವುದಾದರೆ ನಿಮ್ಮ ಲಗ್ನದಿಂದ ರಾಶಿಯಿಂದ 3, 6, 11 ಅಂದರೆ ಕೇಂದ್ರ ತ್ರಿಕೋಣ ಸ್ಥಾನಗಳಲ್ಲಿ 4 ಗ್ರಹಗಳಿದ್ದು ಅಲ್ಲಿ ಷಷ್ಠಮ ಭಾವದಲ್ಲಿ ವಿಶೇಷವಾಗಿ ರಾಹು ಇದ್ದು ಪಂಚಮ ಭಾವದಲ್ಲಿ ರಾಹು ಇರುವುದರಿಂದ ಪೂರ್ವ ಪಿತ್ರಾರ್ಜಿತ ಪುಣ್ಯ ಸ್ಥಾನದಲ್ಲಿ ರಾಹು ಇರುವುದರಿಂದ ಒಳ್ಳೆಯ ಕೆಲಸಗಳಾಗಲಿದೆ. ಇನ್ನು ಷಷ್ಠಮ ಸ್ಥಾನದಲ್ಲಿ ಶನಿ ಇರುವುದರಿಂದ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ. ಭಾಗ್ಯದಲ್ಲಿ ಗುರುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಏಕಾದಶ ಭಾವದಲ್ಲಿ ಕೇತು ಇರುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಈ ವಾರ ಕಂಡುಕೊಳ್ಳುತ್ತೀರಿ. ಇದರೊಂದಿಗೆ ತಾವುಗಳು ಈ ವಾರ ಶುಭ ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಮಾಡಿಕೊಳ್ಳುತ್ತೀರಿ. ವಾರವನ್ನು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಿಸುತ್ತೀರಿ. ಕಾರ್ಯಕ್ರಮಗಳು ಸಹ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ. ಕಚೇರಿಯಲ್ಲಿ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ವಿಶೇಷವಾಗಿ ಪ್ರಯತ್ನವನ್ನು ಮಾಡಿ ಬಡ್ತಿಯನ್ನು ಸಹ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಇನ್ನು ಪ್ರೀತಿ ಪಾತ್ರರೊಂದಿಗೆ ಗುಣಮಟ್ಟವಾದ ಸಹಾಯವನ್ನು ಮತ್ತು ಅನುಕೂಲವನ್ನು ಈ ವಾರ ಕಳೆಯುವ ಒಂದು ವಾರ ನಿಮ್ಮದಾಗಲಿದೆ. ವಿಶೇಷವಾಗಿ ಸಂತೋಷದಿಂದಿರುತ್ತೀರಿ. ಯಾವುದೇ ಬಾಕಿ ಇರುವ ವಿಷಯಗಳನ್ನು ಈ ವಾರ ಎಲ್ಲ ಸಮಸ್ಯೆಗಳಿಂದ ದೂರವಾಗಿ ವಿಶೇಷವಾದ ಪರಿಹಾರದಿಂದ ಬಲವಾದ ಸಾಧ್ಯತೆಯಿಂದ ತಾವು ಮುಂದುವರಿಯಲು ಅನುಕೂಲವಾಗಲಿದೆ. ನಿಮ್ಮ ಕಾರ್ಯತಂತ್ರಗಳು ವಿಶೇಷವಾಗಿ ಮುಂದುವರಿಯುತ್ತವೆ. ಎಲ್ಲ ರೀತಿಯಿಂದ ಲಾಭ ಮತ್ತು ಸಂಪ್ರದಾಯವಾದ ಒಂದು ಅನುಕೂಲಕರವಾದ ವಿಷಯ ನಿಮಗೆ ದೊರೆಯಲಿದೆ. ಇನ್ನು ವಿಶೇಷವಾಗಿ ಕುಟುಂಬದ ಸದಸ್ಯರ ಅಗತ್ಯತೆಗಳನ್ನು ತಾವು ಈ ವಾರ ಪೂರ್ಣಗೊಳಿಸಲು ಅನುಕೂಲವಾಗಲಿದೆ. ವಿಶೇಷವಾಗಿ ಎಲ್ಲರೊಂದಿಗೆ ಗಮನವನ್ನು ಹರಿಸುತ್ತೀರಿ. ನಿಮ್ಮ ಕುಟುಂಬದೊಂದಿಗೂ ಆತ್ಮೀಯರೊಂದಿಗೂ ಆಫೀಸಲ್ಲಿಯೂ ವಿಶೇಷವಾದ ಒಂದು ಮಾನ್ಯತೆಯನ್ನು ತಾವು ಪಡೆಯುವವರಿದ್ದೀರಿ. ಈ ವಾರ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ತುಂಬ ಅನುಕೂಲಕರವಾದ ಒಳ್ಳೆಯ ಉದ್ಯಮವನ್ನು ಪ್ರಾರಂಭಿಸಲು ತುಂಬ ಅನುಕೂಲಕರವಾಗಿದೆ. ಒಳ್ಳೆಯ ಯೋಜನೆಗಳನ್ನು ರೂಪಿಸಿಕೊಳ್ಳುವುದು ಏನಾದರೂ ಇದ್ದರೆ ತುಂಬ ಉತ್ತಮವಾಗಿರುತ್ತದೆ. ಇವು ಮನೆಯ ಅಲಂಕಾರಕ್ಕೆ ಏನಾದರೂ ಒಳ್ಳೆಯ ಶುಚಿತ್ವವಾದ ಸಾಮಾನುಗಳನ್ನು ಖರೀದಿಸುವ ಅಥವಾ ದುಬಾರಿ ಹಣವನ್ನು ವ್ಯಯಿಸಿ ಒಳ್ಳೆಯ ಸಾಮಾನುಗಳನ್ನು ಖರೀದಿಸುವ ವಾರ ನಿಮ್ಮದಾಗಲಿದೆ. ವಿಶೇಷವಾಗಿ ಹಣವನ್ನು ಹೆಚ್ಚಾಗಿ ಖರ್ಚು ಮಾಡುತ್ತೀರಿ. ಭಾನುವಾರದಿಂದ ಬುಧವಾರದವರೆಗಿನ ಅವಧಿಯು ತುಂಬ ಅನುಕೂಲಕರವಾಗಿರುವುದರಿಂದ ಮನೆಯ ವಾತಾವರಣ, ನಿಮ್ಮ ಹೃದಯದ ವಾತಾವರಣ ತುಂಬ ಪ್ರಫುಲ್ಲಿತವಾಗಿದ್ದು ಆನಂದದಾಯಕವಾದ ಜೀವನವನ್ನು ತಾವು ಅನುಭವಿಸುತ್ತೀರಿ. ಇನ್ನು ಶುಕ್ರವಾರ ಮತ್ತು ಶನಿವಾರ ದುಬಾರಿ ದಿನಗಳಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯ ಹೆಜ್ಜೆ ತುಂಬ ಉತ್ತಮ. ವೀಕ್ಷಕರೇ, ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶುಕ್ರವಾರ ದೇವಸ್ಥಾನದಲ್ಲಿ ಅನ್ನದಾನ ಮಾಡುತ್ತಿದ್ದರೆ ನಿಮ್ಮ ಕೈಲಾದಷ್ಟು ಅಕ್ಕಿಯನ್ನಾದರೂ ಕೊಡಿ ಅಥವಾ ನಿಮಗೆ ಅನುಕೂಲವಿದ್ದರೆ ಶಕ್ತಿ ಇದ್ದರೆ ಅನ್ನದಾನವನ್ನಾದರೂ ಮಾಡಿಸಿ ತುಂಬ ಒಳ್ಳೆಯದಾಗಲಿದೆ. ಇದರ ಜೊತೆಗೆ ವಾರ ಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ. ಬಿಳಿಯ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 2 ಆಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದನ್ನು ನೋಡುವುದಾದರೆ ನಿಮ್ಮ ಲಗ್ನಾಧಿಪತಿಯು ಧನಸ್ಥಾನದಲ್ಲಿರುವುದರಿಂದ ಅದರ ಜೊತೆಗೆ ಶುಕ್ರ, ಬುಧ, ಕುಜರು ಸಹ ಅಲ್ಲೇ ಇದ್ದು ರವಿಯೂ ಸಹ ಧನಸ್ಥಾನದಲ್ಲಿರುವುದರಿಂದ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಕೇಂದ್ರದಲ್ಲಿ ರಾಹುಕೇತುಗಳಿದ್ದು ಪಂಚಮ ಭಾವದಲ್ಲಿ ಶನಿ ಇರುವುದರಿಂದ ಪೂರ್ವ ಪಿತ್ರಾರ್ಜಿತ ಪುಣ್ಯ ಸ್ಥಾನದಲ್ಲಿ ಸ್ವಲ್ಪ ಎಡರು ತೊಡರುಗಳು ಬರುವ ಸಾಧ್ಯತೆ ಇದೆ. ಇನ್ನು ವಿಶೇಷವಾಗಿ ನೋಡುವುದಾದರೆ
ಗುರು ಅನುಕೂಲಕರವಾದ ಸ್ಥಾನದಲ್ಲಿರುವುದರಿಂದ ವಿಶೇಷವಾದ ಎಲ್ಲ ಕೆಲಸಗಳಲ್ಲಿ ಪ್ರಯತ್ನ ಪಟ್ಟರೆ ತುಂಬ ಉತ್ತಮವಾಗಿರುತ್ತದೆ. ನೀವು ಉದ್ಯೋಗಗಳನ್ನು ಬದಲಾಯಿಸಲು ಬಯಸಿದರೆ ಈ ವಾರ ತುಂಬ ಅನುಕೂಲಕರವಾಗಿದೆ. ಈ ವಾರ ನಿಮಗೆ ಒಳ್ಳೆಯ ಅವಕಾಶಗಳು ದೊರೆತು ತಾವು ಸಂತೋಷದಿಂದಿರಲು ಅನುಕೂಲವಾಗುತ್ತದೆ. ಮದುವೆಯ ಬಗ್ಗೆ ಏನಾದರೂ ಹುಡುಗರ ಮದುವೆಯ ಬಗ್ಗೆ ಮನೆಯಲ್ಲಿ ನಿರ್ಧಾರಗಳೇನೇನಾದರೂ ತೆಗೆದುಕೊಳ್ಳುತ್ತಿದ್ದರೆ ಈ ವಾರ ತುಂಬ ಅತ್ಯುತ್ತಮವಾದ ಸಮಯವಾಗಿದೆ. ಇನ್ನು ಸಹೋದ್ಯೋಗಿಗಳು ಮತ್ತು ಸ್ನೇಹಿತರು ನೀವು ನಿಸ್ವಾರ್ಥವಾದ ಒಂದು ಸಾಮರ್ಥ್ಯವನ್ನು ಕಂಡು ವಿಶೇಷವಾಗಿ ಒಪ್ಪಿಗೆಯಿಂದ ಒಪ್ಪಿಕೊಳ್ಳುತ್ತಾರೆ, ಮೆಚ್ಚುತ್ತಾರೆಯೂ ಸಹ. ಇನ್ನು ಹದಗೆಟ್ಟ ಸಂಬಂಧಗಳನ್ನು ಈ ವಾರ ಸಂಪೂರ್ಣ ಸುಧಾರಿಸಲು ಅನುಕೂಲಕರವಾಗಿದೆ. ನೀವು ನಿಮ್ಮ ಕುಟುಂಬದೊಂದಿಗೆ ಶಾಪಿಂಗ್ ಹೋಗಲು ವಿಶೇಷವಾದ ಒಂದು ಹಣವನ್ನು ಖರ್ಚು ಮಾಡಿ ಒಳ್ಳೆಯ ವಿಶೇಷವನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಈ ವಾರ ಸಂಪೂರ್ಣವಾಗಿ ಅನುಕೂಲಕರವಾಗಿದೆ. ಇಲ್ಲಿಯವರೆಗೂ ಹೋಗದೇ ಇರುವ ಸೈಟುಗಳು ಈ ವಾರ ಹೋಗುವ ಒಂದು ಮಾರಾಟವಾಗುವ ಸಾಧ್ಯತೆ ಹೆಚ್ಚಾಗಿದೆ. ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಿ ನಿಮ್ಮ ಸೈಟಿನಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ವೀಕ್ಷಕರೇ, ತುಂಬ ಒಳ್ಳೆಯದಾಗಲಿದೆ. ಇನ್ನು ನಿಮ್ಮ ಮನೆಗೆ ಸಂಬಂಧಿಸಿದಂಥ ಪ್ರಮುಖ ಸಮಸ್ಯೆಗಳು ಈ ವಾರ ಸಂಪೂರ್ಣವಾಗಿ ಬಗೆಹರಿಯುವ ಸಾಧ್ಯತೆ ಇದೆ. ನಿಮ್ಮ ಯೋಜನೆಗಳು ನಿಮ್ಮ ಕಾರ್ಯರೂಪಕ್ಕೆ ತರುವ ಒಂದು ವ್ಯವಸ್ಥೆ ಈ ವಾರವನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ಆದಾಯದಲ್ಲಿ ಹಠಾತ್ ಹೆಚ್ಚಳವಾಗುವ ಸಾಧ್ಯತೆ ಇದೆ. ವಿಶೇಷವಾದ ಚಿಲ್ಲರೆ ವ್ಯಾಪಾರಸ್ಥರು, ಹೋಟೆಲ್ ಮಾಧ್ಯಮದವರು ಎಲ್ಲ ರೀತಿಯಿಂದ ವಿಶೇಷವಾದ ಲಾಭವನ್ನು ಕಂಡುಕೊಳ್ಳುತ್ತೀರಿ. ಆದರೆ ರಾಜಕೀಯದಲ್ಲಿ ವಿಶೇಷವಾಗಿ ಗೊಂದಲವಿರುವುದರಿಂದ ಯಾರು ಯಾವ ಒಂದು ದೃಢ ನಿರ್ಧಾರದ ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳದೇ ಇದ್ದರೆ ತುಂಬ ಉತ್ತಮ. ಇನ್ನು ನೀವು ಸಾಕಷ್ಟು ಉತ್ಸುಕರಾಗಿರುವ ಒಂದು ವಾರ ನಿಮ್ಮದಾಗಲಿದೆ. ನಿಮ್ಮ ಹಿಂದೆ ತಡೆಯಲಾರದಷ್ಟು ಹಣವನ್ನು ನೀವು ಈ ವಾರ ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಗುರುವಾರ ಮತ್ತು ಶುಕ್ರವಾರ ತುಂಬ ಆಹ್ಲಾದಕರವಾದ ದಿನಗಳಾಗಿರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ನಿಮ್ಮ ನೆರೆಹೊರೆಯವರಿಂದ ನಿಮ್ಮ ಸಂಬಂಧ ಸಂಪೂರ್ಣವಾಗಿ ಹದಗೆಡುವ ಸಾಧ್ಯತೆ ಇರುವುದರಿಂದ ಅಕ್ಕಪಕ್ಕದವರ ಜೊತೆ, ನೆರೆಹೊರೆಯವರ ಜೊತೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಂಡರೆ ತುಂಬ ಉತ್ತಮ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹಸುವಿಗೆ ಗೋಧಿ ಹಿಟ್ಟಿನಿಂದ ಮಾಡಿರ್ತಕ್ಕಂಥ ಚಪಾತಿ ಅಥವಾ ಮಾಡದೇ ಇದ್ದರೆ ಗೋಧಿಯ ಜೊತೆ ಬೆಲ್ಲವನ್ನು ಮಿಶ್ರ ಮಾಡಿ ತಿನ್ನಿಸುವುದರಿಂದ ತುಂಬ ಉತ್ತಮವಾದ ಪ್ರಯೋಜನವನ್ನು ತಾವು ಕಂಡುಕೊಳ್ಳುತ್ತೀರಿ. ನಂತರ ಗೋವಿನ ಹಿಂದೆ ನಮಸ್ಕರಿಸಿ ತದನಂತರ ಮುಂದೆ ನಮಸ್ಕಾರ ಮಾಡುವುದರಿಂದ ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯಾಗಲಿದೆ. ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ, ಕೆಂಪು ವರ್ಣ ಆಗಿ ಬರುತ್ತದೆ. ಈ ವಾರ ಶುಭ ಸಂಖ್ಯೆ 1 ಆಗಿದ್ದು ಪೂರ್ವ ಮತ್ತು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನಿಮ್ಮ ರಾಶಿ ನಿಮ್ಮ ಲಗ್ನದಲ್ಲಿ 4 ಗ್ರಹಗಳು ಸ್ಥಿತರಾಗಿರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. 3ರಲ್ಲಿ ರಾಹು, 4ರಲ್ಲಿ ಕೇತು ಇರುವುದರಿಂದ ಇನ್ನು ಸಪ್ತಮ ಸ್ಥಾನದಲ್ಲಿ ಕೇಂದ್ರ ತ್ರಿಕೋಣ ಸ್ಥಾನದಲ್ಲಿ ಅಥವಾ ಕೇಂದ್ರದಲ್ಲಿ ಸ್ಥಾನದಲ್ಲಿಯೂ ಸಹ ಗುರು ಸ್ಥಿತನಾಗಿರುವುದರಿಂದ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಭಾಗ್ಯದಲ್ಲಿ ಕೇತು ಇರುವುದರಿಂದ ತಾಯಿಯ ಕುಟುಂಬದವರಿಂದ ಏನಾದರೂ ಒಳ್ಳೆಯದಾಗುವ ಸಾಧ್ಯತೆ ಇರುವುದರಿಂದ ನೀವು ಉತ್ತಮವಾದ ಸಮತೋಲನವನ್ನು ಈ ವಾರ ಪಡೆದುಕೊಳ್ಳುತ್ತೀರಿ. ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸ್ವಲ್ಪ ವ್ಯತ್ಯಾಸಗಳು ಬಂದಾಗ ತಾಳ್ಮೆಯಿಂದ ವಿಚಾರಿಸಿ ಮುಂದುವರೆದರೆ ತುಂಬ ಉತ್ತಮ. ನೀವು ಬೌದ್ಧಿಕ ಚರ್ಚೆಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಈ ವಾರ ಹೆಚ್ಚಾಗಲಿದೆ. ನೀವು ಧರ್ಮ ಮತ್ತು ಆಚರಣೆಗಳಲ್ಲಿ ಆಸಕ್ತಿಯನ್ನು ಹೆಚ್ಚಿನ ರೀತಿಯಲ್ಲಿ ಬೆಳೆಸಿಕೊಳ್ಳುವವರಿದ್ದೀರಿ. ನಿಮ್ಮ ಕುಟುಂಬದ ಜೀವನವು ತುಂಬ ಸಂತೋಷವಾಗಿರುತ್ತದೆ. ನಿಮ್ಮ ಅಧ್ಯಯನದಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಗಮನಾರ್ಹವಾದ ವಿಷಯವನ್ನು ಸಾಧಿಸುವ ಒಂದು ವ್ಯವಸ್ಥೆ ವಿದ್ಯಾರ್ಥಿಗಳಿಗೆ ಒದಗಿ ಬರಲಿದೆ. ಇನ್ನು ನಿಮ್ಮ ಕೆಲಸ ಮತ್ತು ಗುರಿಗಳ ಮೇಲೆ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಿದರೆ ವಿಶೇಷವಾಗಿ ಇಲ್ಲಿಯವರೆಗೂ ಬಾಕಿ ಇರುವ ಎಲ್ಲ ಕಾರ್ಯಗಳನ್ನು ಸಂತೋಷದಿಂದ ಸಾಧ್ಯವಾದಷ್ಟು ಬೇಗ ಮುಗಿಸುವ ಸಾಧ್ಯತೆ ಹೆಚ್ಚಾಗಲಿದೆ. ಅರ್ಹ ಯುವಕ ಮತ್ತು ಯುವತಿಯರಿಗೆ ವಿವಾಹದ ಒಂದು ಕಾರ್ಯಗಳು ನೆರವೇರುವ ಸಾಧ್ಯತೆ ಇದೆ ಅಥವಾ ಫಿಕ್ಸ್ ಆಗುವ ಸಾಧ್ಯತೆ ಇದೆ. ಒಂದಾಗುವ ವಿವಾಹಕ್ಕೆ ಕನ್ಯೆ ನೋಡಲು ಹೋಗಬೇಕಾದ ವರನ ಕಡೆಯವರು ಕನ್ಯೆಯ ಮನೆಗೆ ಏನನ್ನು ತೆಗೆದುಕೊಂಡು ಹೋಗಬೇಕೆಂದು ಹಿಂದಿನ ವಿಡಿಯೋಗಳಲ್ಲಿ ಹಾಕಿದ್ದೇನೆ. ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಸಹ ಹಾಕಿರುತ್ತೇನೆ. ವೀಕ್ಷಕರೇ, ನೋಡಿ ಎಲ್ಲರಿಗೂ ಶುಭವಾಗಲಿ ಎಂದು ಆಶಿಸುತ್ತಾ ನಿಮ್ಮ ಆದಾಯವನ್ನು ಹೆಚ್ಚಿಸಲು ನೀವು ವಿಶೇಷವಾದ ಕೆಲಸವನ್ನು ಈ ವಾರ ಆರಿಸಿಕೊಳ್ಳುವವರಿದ್ದೀರಿ. ಶುಕ್ರವಾರ ಮತ್ತು ಶನಿವಾರ ವಿಶೇಷವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರವನ್ನು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕರಿಸಿ ಅವರ ಒಂದು ಮೇಲೆ ಈ ವಿಷಯವನ್ನು ಇಟ್ಟು ಈ ರೀತಿ ಮಾಡುತ್ತಿದ್ದೇನೆ ಎಂದು ಅವರ ಗಮನಕ್ಕೆ ತಂದು ಮಾಡಿದರೆ ತುಂಬ ಉತ್ತಮ. ಇನ್ನು ಧರ್ಮದ ಹೆಸರಿನಲ್ಲಿ ಬೂಟಾಟಿಕೆಯನ್ನು ತಪ್ಪಿಸುವುದರಿಂದ ತುಂಬ ಉತ್ತಮವಾಗಿರುತ್ತದೆ. ಭಾನುವಾರ ಮತ್ತು ಸೋಮವಾರ ವಿಶೇಷವಾಗಿ ಸವಾಲಿನದ್ದಾಗಿರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಕೋಪತಾಪಗಳಿಂದ ದೂರ ಇದ್ದು ಶಾಂತಿ ನೆಮ್ಮದಿಯಿಂದ ಮುಂದುವರೆದರೆ ತುಂಬ ಉತ್ತಮ. ವೀಕ್ಷಕರೇ, ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದುರ್ಗಾದೇವಿಗೆ ಸಿಹಿ ತಿಂಡಿಗಳನ್ನು ಅನುಕೂಲವಾಗಿ ದಾನ ಮಾಡುವುದರಿಂದ ನಿಮ್ಮ ಕೈಲಾದಷ್ಟು ದಾನ ಮಾಡುವುದರಿಂದ
ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ. ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ನೋಡುವುದಾದರೆ ನಿಮ್ಮ ವ್ಯಯಸ್ಥಾನದಲ್ಲಿ 4 ಗ್ರಹಗಳಿದ್ದು ಧನಸ್ಥಾನದಲ್ಲಿ ರಾಹು ಇರುವುದರಿಂದ ಬರಲಾರದೆ ಇರತಕ್ಕಂಥ ಇಲ್ಲಿಯವರೆಗೆ ನಿಂತಿರತಕ್ಕಂಥ ಎಲ್ಲ ಕೆಲಸಗಳು ಅನುಕೂಲವಾಗಲಿದೆ. ಇನ್ನು ತೃತೀಯ ಸ್ಥಾನದಲ್ಲಿ ಶನಿ ಇದ್ದರಂತೂ ಮಹತ್ತರವಾದ ಪುಣ್ಯದ ಕಾರ್ಯ. ಇನ್ನು 6ನೇ ಮನೆಯಲ್ಲಿ ಗುರು ಇರುವುದರಿಂದ ಜೂನ್ 2ನೇ ತಾರೀಕಿನವರೆಗೆ ಗುರು 6ನೇ ಮನೆ ಇರುವುದರಿಂದ ತದನಂತರ ಸಪ್ತಮದಲ್ಲಿ ಬರುವುದರಿಂದ ಅಲ್ಲಿಯವರೆಗೂ ತಾಳ್ಮೆಯ ವಿಚಾರಗಳನ್ನು ತಾವು ಆಚರಿಸಿದರೆ ತುಂಬ ಉತ್ತಮವಾಗಿರುತ್ತದೆ. ಇನ್ನು ಅಷ್ಟಮದಲ್ಲಿ ಕೇತು ಇರುವುದರಿಂದ ಗುರು ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ತಾವು ನಡೆಯಿರಿ. ನೀವು ಹೊಸ ವ್ಯವಹಾರವನ್ನು ಆರಂಭಿಸುವುದಿದ್ದರೆ ಈ ವಾರ ತುಂಬ ಆರಂಭಕರವಾದ ಒಂದು ವಿಶೇಷವಾದ ಶುಭವನ್ನು ತಾವು ಕಂಡುಕೊಳ್ಳುತ್ತೀರಿ. ಆಮದು ರಫ್ತು ಕೊಡುವ ಮತ್ತು ತೆಗೆದುಕೊಳ್ಳುವ ಚಟುವಟಿಕೆಗಳಲ್ಲಿ ಏನಾದರೂ ನಿಮ್ಮ ವೃತ್ತಿ ಜೀವನ ಇದ್ದರೆ ಗಮನಾರ್ಹವಾದ ಲಾಭವನ್ನು ತಾವು ಪಡೆಯುತ್ತೀರಿ. ಇನ್ನು ರಿಯಲ್ ಎಸ್ಟೇಟ್ ಮಾರುವವರಿಗೆ, ಸಿನಿಮಾ ಉದ್ಯಮದವರಿಗೆ, ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಪಾತ್ರವಹಿಸುವವರಿಗೆ ತುಂಬ ವಿಶೇಷವಾದ ಒಂದು ಲಾಭ ಸಿಗುವ ಸಾಧ್ಯತೆ ಇದೆ. ಅದರ ಜೊತೆಗೆ ಅನಾರೋಗ್ಯವೂ ಸಹ ಇರುವುದರಿಂದ ಆರೋಗ್ಯದ ಕಡೆ ಗಮನ ಕೊಡಿ, ಒಂದು ವಿಶೇಷ ಲಾಭವಾಗಲಿದೆ. ಕೆಲಸದ ಸ್ಥಳದಲ್ಲಿ ಯಾರಾದರೂ ನಿಮಗೆ ವಿಶೇಷವಾದ ಪ್ರಸ್ತಾಪವನ್ನು ಮಾಡುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ. ಮೋಸ ಹೋಗುವವರಿದ್ದೀರಿ. ನಿಮ್ಮ ಸ್ನೇಹಿತರೊಂದಿಗೆ ಉತ್ತಮವಾದ ಸಂಬಂಧವನ್ನು ತಾವು ಕಾಪಾಡಿಕೊಂಡು ಎಲ್ಲರೊಂದಿಗೆ ಸಂತೋಷದಿಂದಿರುತ್ತೀರಿ. ನಿಮ್ಮ ಆಲೋಚನೆಗಳು ಶಾಂತವಾಗಿ ಮತ್ತು ಪ್ರಫುಲ್ಲತೆಯಿಂದ ಚಿಂತನಾಶೀಲಕರವಾದ ಒಂದು ವ್ಯಕ್ತಪಡಿಸಿ ವಿಶೇಷವಾದ ಒಂದು ಚಿಂತನೆಯಿಂದ ಮುಂದುವರಿಯುವವರಿದ್ದೀರಿ. ನಿಮ್ಮ ಕಠಿಣ ಪರಿಶ್ರಮವು ನಿಮಗೆ ಈ ವಾರ ಸಂಪೂರ್ಣವಾಗಿ ಲಾಭವನ್ನು ತಂದುಕೊಡಲಿದೆ. ಯಾದರೂ ಸಹ ನೀವು ಗೌರವಾನ್ವಿತ ವ್ಯಕ್ತಿಯ ಸಹಾಯವನ್ನು ಸಹ ತಾವು ಪಡೆಯುವವರಿದ್ದೀರಿ. ಈ ವಾರ ಜನರು ನಿಮ್ಮ ಭೇಟಿಯನ್ನು ಬೆಚ್ಚುತ್ತಾರೆ. ಪ್ರೀತಿ ಪಾತ್ರರು ನಿಮ್ಮ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯ ಹೆಜ್ಜೆಗಳನ್ನಿಟ್ಟು ಸಂತೋಷದಿಂದಿದ್ದರೆ ತುಂಬ ಉತ್ತಮವಾದ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇನ್ನು ಬುಧವಾರ ಮತ್ತು ಗುರುವಾರ ಸ್ವಲ್ಪ ಜಾಗರೂಕತೆಯಿಂದಿದ್ದರೆ ಉತ್ತಮ ವೀಕ್ಷಕರೇ. ಶುಭವಾಗಲಿ. ಆ ಭಗವಂತ ನಿಮಗೆ ಅನುಗ್ರಹವನ್ನು ತಂದುಕೊಡಲಿ ಎಂದು ಆಶಿಸುತ್ತಾ ಯಾವುದೇ ವಿಷಯಕ್ಕೆ ಆತುರ ಪಡಬೇಡಿ. ಸಮಾಧಾನದಿಂದಿದ್ದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಭಗವಂತನೇ ಕರುಣಿಸುವವನಿದ್ದಾನೆ. ಇನ್ನು ಬುಧವಾರ ಗುರುವಾರ ಸ್ವಲ್ಪ ಅನಾನುಕೂಲಗಳಾಗಿರುವುದರಿಂದ ಎಚ್ಚರಿಕೆ ಹೆಜ್ಜೆಗಳನ್ನು ನೀಡಿದರೆ ತುಂಬ ಶುಭವಾಗಲಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶಿವಲಿಂಗ ಅಥವಾ ಇಷ್ಟಲಿಂಗವಿದ್ದರೆ ಬಿಲ್ಲೋಪತ್ರೆಗಳನ್ನು ಏರಿಸಿ ನಮಸ್ಕರಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಧನುರ್ಮಾಸವಿರುವುದರಿಂದ ಸಾಧ್ಯವಾದಷ್ಟು ಹತ್ತಿರದಲ್ಲಿರುವ ಶಿವಾಲಯಕ್ಕೆ ಬಿಲ್ಲೋಪತ್ರೆಗಳನ್ನು ಸ್ವಚ್ಛವಾಗಿ ತೊಳೆದು ಗೋಧಿಯ ಕಾಳಿನಷ್ಟೇ ಹಿಂದೆ ತುದಿಯುವ ಹಾಗೆ ಸೋಸಿ ಆ ಬಿಲ್ಲೋಪತ್ರೆಯನ್ನು ನಿಮ್ಮ ಕೈಲಾದಷ್ಟು ಶಿವನ ದೇವಾಲಯಕ್ಕೆ ಅರ್ಚನೆಗೆ ಕೊಟ್ಟರೆ ತುಂಬ ಜೀವನದುದ್ದಕ್ಕೂ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ತಪ್ಪದೇ ಪಠಣೆ ಮಾಡಿ ವೀಕ್ಷಕರೇ. ತುಂಬ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 11 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಇನ್ನು ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ನೋಡುವುದಾದರೆ ಏಕಾದಶ ಭಾವದಲ್ಲಿ 4 ಗ್ರಹಗಳು ಶುಭ ಫಲಗಳನ್ನು ಕೊಡುತ್ತಾ ಇನ್ನು ಲಗ್ನದಲ್ಲಿಯೇ ರಾಹು ಇರುವುದರಿಂದ ಸ್ವಲ್ಪ ದೇವಿಯ ದುರ್ಗಾದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ಇನ್ನು ಧನಸ್ಥಾನದಲ್ಲಿ ಶನಿ ಇದ್ದು ಇನ್ನು ಉತ್ತಮವಾದ ಒಂದು ಬಾಂಧವ್ಯದೊಂದಿಗೆ ಜೀವನ ಸಂಪೂರ್ಣವಾಗಿ ಅನುಕೂಲಕರವಾಗಲಿದೆ. ಪೂರ್ವ ಪಿತ್ರಾರ್ಜಿತ ಪುಣ್ಯಸ್ಥಾನದಲ್ಲಿ ಗುರು ಇರುವುದರಿಂದ ಗುರು ಹಿರಿಯರ ಕುಟುಂಬದವರ ಆನಂದ ಏಳತೀರದಷ್ಟು ಪ್ರಾರಂಭವಾದ ಜೀವನ ನಿಮ್ಮದಾಗಲಿದೆ. ಇನ್ನು ವಾರಪೂರ್ತಿ ಆಹ್ಲಾದಕರವಾಗಿ ಜೀವನವನ್ನು ಪ್ರಾರಂಭಿಸುತ್ತೀರಿ. ಒಳ್ಳೆಯ ಹೂಡಿಕೆಗಳನ್ನೇನಾದರೂ ಅನುಕೂಲತೆಯನ್ನು ಮಾಡಿಕೊಂಡರೆ ತುಂಬ ಉತ್ತಮ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ, ಈಗಾಗಲೇ ಕಾಣುತ್ತೀರಿ. ಕುಟುಂಬದಲ್ಲಿ ಶುಭ ಸಂದರ್ಭಗಳು ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನಿಮ್ಮ ಕುಟುಂಬದ ಸಂಗಾತಿಯೊಂದಿಗೆ ನೀವು ಸಾಮರಸ್ಯದ ಸಂಬಂಧವನ್ನು ಹೊಂದಿರುತ್ತೀರಿ. ಮನೆಯಲ್ಲಿ ಮುದ್ದು ಮಕ್ಕಳ ಆನಂದದ ಒಂದು ಪರಾಕಾಷ್ಠೆ ಹೆಚ್ಚಾಗಿರುತ್ತದೆ. ಸಾಧ್ಯವಾದಷ್ಟು ವಿಶೇಷವಾಗಿ ಮನೋರಂಜನೆಗೆ ಸಂಬಂಧಿಸಿದ ಚಟುವಟಿಕೆಗಳಿಂದ ನಿಮಗೆ ಸಂಪೂರ್ಣವಾಗಿ ಲಾಭವಾಗಲಿದೆ. ಇನ್ನು ಮಾರ್ಕೆಟಿಂಗ್ನಲ್ಲಿ ಕೆಲಸ ಮಾಡತಕ್ಕಂಥ ಸಂಬಂಧಿಸಿದಂಥ ರಿಯಲ್ ಎಸ್ಟೇಟ್ನವರಿಗೆ, ಮಾರ್ಕೆಟ್ನಲ್ಲಿ ಬಿಸ್ನೆಸ್ ಮಾಡುವವರಿಗೆ ವಿಶೇಷವಾಗಿ ಈ ವಾರ ಸ್ವಲ್ಪ ಹೆಚ್ಚಿನ ಗುರಿಗಳನ್ನು ಕೊಟ್ಟು ಹೆಚ್ಚಿನ ಒಂದು ಜವಾಬ್ದಾರಿಯನ್ನು ಕೊಟ್ಟು ತಮ್ಮನ್ನು ಮುಂದುವರಿಸುವ ಒಂದು ವ್ಯವಸ್ಥೆ ಜವಾಬ್ದಾರಿಯುತವಾದ ಅಧಿಕಾರಿ ನಿಮ್ಮಿಂದ ಬಂದು ನಿಮ್ಮನ್ನು ಮುನ್ನಡೆಸಲಿದ್ದಾರೆ. ಇನ್ನು ವಿಶೇಷವಾಗಿ ತಾವು ನಿಮ್ಮ ಗುರಿಗಳತ್ತ ಬಗ್ಗೆ ವಿಶೇಷವಾದ ಸ್ಪಷ್ಟತೆಯಿಂದ ಒಂದು ಮುಂದುವರಿಯುವ ಸಾಧ್ಯತೆ ಹೆಚ್ಚಾಗಲಿದೆ. ಯೋಗ ಮತ್ತು ವ್ಯಾಯಾಮ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸುವುದರಿಂದ ಅದನ್ನು ತಪ್ಪದೇ ಮಾಡಿ. ಸಾಧ್ಯವಾದಷ್ಟು ಸೋಮವಾರದಿಂದ ಬುಧವಾರದ ದಿನಗಳು ಅತ್ಯುತ್ತಮವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ ವೀಕ್ಷಕರೇ. ಇನ್ನು ಗುರುವಾರ ಮತ್ತು ಶುಕ್ರವಾರ ಪ್ರಮುಖ ಕಾರ್ಯಗಳಿಗೆ ಕೈ ಹಾಕದೇ ಇದ್ದರೆ ತುಂಬ ಉತ್ತಮ. ಕೈ ಸುಟ್ಟುಕೊಳ್ಳುವ ಕಾರ್ಯ ಇರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ, ತುಂಬ ಶುಭವಾಗಲಿ. ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಸ್ನಾನದ ನಂತರ 15 ನಿಮಿಷಗಳ ಕಾಲ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನುವ ಒಂದು ರಾಮತಾರಕ ಮಂತ್ರದ ಒಂದು ಸೂಕ್ಷ್ಮ ಮಂತ್ರವನ್ನು ತಪ್ಪದೇ ಪಠಣೆ ಮಾಡಿ. ಅದು ಆಗದಿದ್ದರೆ ರಾಮ ರಾಮ
ರಾಮ ಎನ್ನುವ ಎರಡಕ್ಷರದ ಪದಗಳನ್ನು 3 ಸಾರಿ ಪಠಣೆ ಮಾಡಿದರೆ 1000 ಸಾರಿ ಪಠಣೆ ಮಾಡಿ ಅಷ್ಟು ಫಲ ಸಿಗುವುದಿದೆ. ಮಾಡಿ ನೋಡಿ, ಶುಭವಾಗಲಿ. ಇದರ ಜೊತೆಗೆ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪಠಣ ಮಾಡಿ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 10 ಆಗಿದ್ದು ಪಶ್ಚಿಮ ದಿಕ್ಕಿನ ಪ್ರಾಣಿಗೆ ಮಂಗಳವನ್ನುಂಟು ಮಾಡಲಿದೆ. ಇನ್ನು ಮೀನ ರಾಶಿ ಮತ್ತು ಮೀನ ಲಗ್ನದತ್ತ ನೋಡುವುದಾದರೆ ದಶಮ ಸ್ಥಾನದಲ್ಲಿ 4 ಗ್ರಹಗಳಿದ್ದು ಕರ್ಮಫಲದಾತರಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಗಳ ನಡೆಯಿರಿ. ಜೊತೆಗೆ ನಿಮ್ಮ ಲಗ್ನದಲ್ಲಿ ಮತ್ತು ರಾಶಿಯಲ್ಲಿಯೇ ಸಹ ಶನಿ ಸ್ಥಿತನಾಗಿರುವುದರಿಂದ ಕೇಂದ್ರದಲ್ಲಿ ಗುರುವಿದರಿಂದ ಒಳ್ಳೆಯ ಫಲಗಳನ್ನು ತಾವು ಅನುಭವಿಸುತ್ತೀರಿ. ಇನ್ನು ವಿಶ್ವಾರ್ಥವಾಗಿ ನೀವು ನೋಡುವುದಾದರೆ ವಾರ ಪೂರ್ತಿ ನಿಸ್ವಾರ್ಥವಾಗಿ ಸಹಕಾರದ ಸ್ಥಿತಿಯಲ್ಲಿ ನಿಮ್ಮ ಜೀವನ ನಡೆಯಲಿದೆ. ನಿಮ್ಮ ಆಧೀನ ಅಧಿಕಾರಿಗಳು ವಿಶೇಷವಾಗಿ ನಿಮಗೆ ಶುಭವನ್ನುಂಟು ಮಾಡಲಿದ್ದಾರೆ. ನಿಮಗೆ ಹೊಸ ವ್ಯವಹಾರ ಕಲ್ಪನೆಗಳು ಸಿಗುವ ಸಾಧ್ಯತೆ ಇದೆ. ವ್ಯವಹಾರದ ಬೆಳವಣಿಗೆಯನ್ನು ಹೆಚ್ಚುವರಿಯಾಗಿ ನೋಡುವವರಿದ್ದೀರಿ. ಹೊಸ ಹೂಡಿಕೆಯನ್ನೇನಾದರೂ ಮಾಡುತ್ತಿದ್ದರೆ ಹೂಡಿಕೆ ಮಾಡಿ ತುಂಬ ಉತ್ತಮವಾಗಿರುತ್ತದೆ. ನಿಮ್ಮ ಸ್ನೇಹಿತರ ಕಡೆ ನಿಷ್ಠೆಯನ್ನು ಕಾಪಾಡಿಕೊಳ್ಳಿ. ಹಳೆಯ ಗೆಳೆಯರನ್ನು ಹೊಸ ಗೆಳೆಯರನ್ನು ಎಂದು ನಿರ್ಲಕ್ಷಿಸಬೇಡಿ. ವಿಶೇಷವಾಗಿ ಧರ್ಮಪತ್ನಿಯ ಕಡೆ ಮತ್ತು ಸ್ನೇಹಿತನ ಕಡೆ ಎಂದು ಅನುಮಾನ ಪಡುವುದನ್ನು ಇದ್ದರೆ ಬಿಟ್ಟು ಬಿಡಿ, ಅದು ಒಳ್ಳೆಯದಲ್ಲ. ಇನ್ನು ನಿಮ್ಮ ಸ್ನೇಹಿತರ ಕಡೆ ವಿಶೇಷವಾಗಿ ನಿಷ್ಠೆಯನ್ನು ಇಟ್ಟುಕೊಂಡರೆ ತುಂಬ ಉತ್ತಮವಾಗಿರುತ್ತದೆ. ಇನ್ನು ರಾಜಕೀಯ ವ್ಯಕ್ತಿಗಳ ಜನಪ್ರಿಯತೆ ಹೆಚ್ಚಾಗಲಿದೆ. ಆದರೂ ಗೊಂದಲಮಯವಾದ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಳುವವರು ರಾಜಕೀಯದವರಿದ್ದೀರಿ. ಇನ್ನು ದೈಹಿಕವಾಗಿ, ಮಾನಸಿಕವಾಗಿ ಮತ್ತು ಆರ್ಥಿಕವಾಗಿ ಜನರಿಗೆ ಎಲ್ಲ ರೀತಿಯಿಂದಲೂ ನೀವು ಸಹಾಯ ಮಾಡಲು ಈ ವಾರ ತುಂಬ ಅನುಕೂಲಕರವಾಗಿರುತ್ತದೆ. ಅದಕ್ಕೆ ನೀವು ಸಿದ್ಧರಾಗಿ ಇರುತ್ತೀರಿ. ಇನ್ನು ಷೇರು ಮಾರುಕಟ್ಟೆಯ ಮೂಲಕ ವಿಶೇಷವಾಗಿ ಲಾಭವನ್ನು ಆರ್ಥಿಕವಾಗಿಯೂ ಮತ್ತು ಪಾರಮಾರ್ಥಿಕವಾಗಿಯೂ ಪಡೆಯುವ ವ್ಯವಸ್ಥೆ ನಿಮಗೆ ಕೂಡಿ ಬರಲಿದೆ. ಇನ್ನು ವಿಶೇಷವಾಗಿ ನೋಡುವುದಾದರೆ ಶನಿವಾರ ಸಂಜೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ವಾದ ವಿವಾದ ನಡೆಯುವ ಸಾಧ್ಯತೆ ಇರುವುದರಿಂದ ಯಾವುದೇ ರೀತಿಯಿಂದ ಆನಂದದ ಜೀವನವನ್ನು ಅನುಭವಿಸಿ ವೀಕ್ಷಕರಿಗೆ ತುಂಬ ಶುಭವಾಗಲಿ. ಸಾಧ್ಯವಾದಷ್ಟು ತಾಳ್ಮೆಯಿಂದಿದ್ದರಂತೂ ತುಂಬ ಉತ್ತಮ. ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ಅಥವಾ ಶನಿವಾರ ಹನುಮಂತನ ದೇವಸ್ಥಾನದಲ್ಲಿ ಬೆಲ್ಲ ಮತ್ತು ಬೇಳೆಯನ್ನು ನಿಮ್ಮ ಅನುಕೂಲವಾದಷ್ಟು ದಾನ ಮಾಡಿದರೆ ತುಂಬ ಉತ್ತಮ. ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ಹಳದಿ ವರ್ಣ ಆಗಿ ಬರುತ್ತದೆ. ಈ ವಾರದ ಶುಭ ಸಂಖ್ಯೆ 9 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ. ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ದ್ವಾದಶ ರಾಶಿ ಮತ್ತು ಲಗ್ನಗಳ ಫಲಾಫಲಗಳತ್ತ. ನಾಡಿನ ಸಮಸ್ತ ಸಟಸ್ಥಲ ಬ್ರಹ್ಮಿಗಳ, ನಾಡಿನ ನಮ್ಮ ನೆಚ್ಚಿನ ಸನಾತನ ಧರ್ಮಕ್ಕೆ ಅಧಿಪತಿಯಾಗಿರತಕ್ಕಂಥ ಜಗದಾದಿ ಜಗದ್ಗುರುಗಳ ಪಂಚಾಚಾರ್ಯರ ಕೃಪಾಶೀರ್ವಾದ ನಿಮಗೂ ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ವ್ಯವಹಾರದ ಮೇಲೆ ಸಂಪೂರ್ಣವಾಗಿ ಅವರ ನಿಗ್ರಹ ಸಹಿತವಾದ ಅನುಗ್ರಹ ದೊರೆತು, ನಿಮ್ಮ ಮನೆದೇವರ ಒಂದು ಆಶೀರ್ವಾದ, ತಂದೆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರಿಗೂ ದೊರೆತು ತಾವೆಲ್ಲರೂ ಆನಂದದಾಯಕವಾದ ಜೀವನವನ್ನು ಅನುಭವಿಸಲಿ ಎಂದು ಆಶಿಸುತ್ತಾ, ತಾವೆಲ್ಲರೂ ಮಂಗಳದಾಯಕವಾದ ಒಂದು ಮಾರ್ಗದತ್ತ ಸಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮುಂದಿನ ವಾರ ಮತ್ತೆ ಜೇನುತುಪ್ಪವನ್ನು ದಾನ ಮಾಡುವುದರಿಂದ ಏನೋ ಒಂದು ಲಾಭವಿದೆ ಎಂದು ತಿಳಿದುಕೊಳ್ಳೋಣ. ಸರ್ವರಿಗೂ ಶುಭವಾಗಲಿ. ಮುಂದಿನ ವಾರ ಮತ್ತೆ ಒಳ್ಳೆಯ ವಿಷಯಗಳೊಂದಿಗೆ ಬರುತ್ತೇವೆ. ನಮಸ್ಕಾರ.